ಬೇಕಾದ ಇಂಗ್ರೀಡಿಯೆಂಟ್ಸ್ಗಳು 1 ಲೀಟರ್ ಹಾಲು ಮಿಲ್ಕ್, 2 ಟೀ ಸ್ಪೂನ್ ಅಷ್ಟು ಫ್ರೆಶ್ ಕ್ರೀಮ್, ಹಾಲಿನ ಕೆನೆ ಮಲೈ ತಗೊಂಡಿದ್ದೇನೆ. ಇದು ಆಪ್ಷನಲ್, ಹಾಕಿದರೆ ಮಾತ್ರ ಟೇಸ್ಟ್ ಒಳ್ಳೆದಾಗ್ತದೆ, ರುಚಿ ಆಗ್ತದೆ. ವೆನಿಲಾ ಎಸೆನ್ಸ್ 1/2 ಟೀ ಸ್ಪೂನ್, ವೆನಿಲಾ ಫ್ಲೇವರ್ಡ್ ಕಸ್ಟರ್ಡ್ ಪೌಡರ್ 4 ಟೇಬಲ್ ಸ್ಪೂನ್, ಶುಗರ್ ಸಕ್ಕರೆ 100 ಗ್ರಾಮ್, ನಟ್ಸ್ ಇಲ್ಲಿ ಆಲ್ಮಂಡ್, ಬಾದಾಮ್, ಕ್ಯಾಶ್ಯೂ ನಟ್, ಗೋಡಂಬಿ, ಪಿಸ್ತಾ, ವಾಲ್ನಟ್, ಡ್ರೈಡ್ ಕ್ರೇನ್ಬೆರೀಸ್. ಆನಂತರ ಫ್ರೆಶ್ ಫ್ರೂಟ್ಸ್ ಅಲ್ಲಿ ಬಾಳೆಹಣ್ಣು, ಮಾವಿನ ಹಣ್ಣು, ಗ್ರೀನ್ ಗ್ರೇಪ್ಸ್, ರೆಡ್ ಗ್ರೇಪ್ಸ್, ಆಪಲ್ ತಗೊಂಡಿದ್ದೇನೆ. ನಿಮ್ಗೆ ಇಷ್ಟವಾದಂಥ ಫ್ರೂಟ್ಸ್ ಇಲ್ಲಿ ಯೂಸ್ ಮಾಡಬಹುದು. ನಾನು ಹಾಲನ್ನು ಕುದಿ ಬರ್ಲಿಕ್ಕೆ ಇಟ್ಟಿದ್ದೇನೆ. ಅದರ ಜೊತೆ ನಾವು ಫ್ರೆಶ್ ಕ್ರೀಮನ್ನು ಸಹ ಹಾಕೊಳ್ಳೋಣ, ಆಗದು ಒಳ್ಳೆ ರೀತಿ ಮಿಕ್ಸ್ ಆಗ್ತದೆ. ಅದರ ಒಟ್ಟಿಗೆ ನಾವು ಶುಗರ್ ಸಕ್ಕರೆ ಸಹ ಸೇರಿಸಿಕೊಳ್ಳುವ. ನೀವು ಸಿಹಿ ಜಾಸ್ತಿ ತಿನ್ನುವರಾದ್ರೆ ಬೇಕಿದ್ರೆ ಜಾಸ್ತಿ ಶುಗರ್ ಹಾಕೊಳ್ಬಹುದು. ಸಕ್ಕರೆ ಎಲ್ಲ ಮೆಲ್ಟ್ ಆಗಲಿ. ನಾವು ತಕೊಂಡಂತ ವೆನಿಲಾ ಕಸ್ಟರ್ಡ್ ಪೌಡರ್ಗೆ ವೆನಿಲಾ ಎಸೆನ್ಸ್ ಹಾಕೊಳ್ಳೋಣ. ಆನಂತರ ಸ್ವಲ್ಪ ಮಿಲ್ಕ್, ಹಾಲು ಹಾಕಿ ಇದನ್ನು ಒಳ್ಳೆ ರೀತಿ ಮಿಕ್ಸ್ ಮಾಡುವ. ಗಂಟು ಗಂಟಿರಬಾರ್ದು. ಈಗ ಇಲ್ಲಿ ಹಾಲು ಕುದಿ ಬಂದಿದೆ, ಬಾಯ್ಲ್ ಆಗಿದೆ. ಈಗ ನಾವು ರೆಡಿ ಮಾಡಿಟ್ಕೊಂಡಂತಹ ಕಸ್ಟರ್ಡ್ ಮಿಲ್ಕ್ ಅನ್ನು ಹಾಕೋಣ. ಒಳ್ಳೆ ರೀತಿಯಿಂದ ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪ ಕುದಿಲಿದು ಕಸ್ಟರ್ಡ್ ಪೌಡರಲ್ಲಿದ್ದ ರಾ ಸ್ಮೆಲ್, ಹಸಿ ವಾಸನೆ ಹೋಗಬೇಕು. ಮಿಕ್ಸ್ ಮಾಡಿ ಕಂಟಿನ್ಯೂಸ್. ಸೊ ಸಾಕು, ಗ್ಯಾಸ್ ಆಫ್ ಮಾಡುವ. ಕನ್ಸಿಸ್ಟೆನ್ಸಿ ಇಷ್ಟಿದ್ರೆ ಸಾಕು. ತುಂಬ ತೆಳು ಸಹ ಅಲ್ಲ, ತುಂಬ ದಪ್ಪ ಸಹ ಅಲ್ಲ. ನಾವು ಮತ್ತೆ ಫ್ರಿಜ್ಜಲ್ಲಿ ಇಟ್ಟ ನಂತರ ಅದು ದಪ್ಪ ಆಗ್ತದೆ, ಥಿಕ್ನೆಸ್ ಬರ್ತದೆ. ಸಾಕು, ಇದನ್ನು ತಣ್ಣಗಾಗಲಿಕ್ಕೆ ಬಿಡುವ. ಇದನ್ನೀಗ ನಾವು ಬೇರೆ ಒಂದು ದೊಡ್ಡ ಬೌಲ್ಗೆ ಹಾಕೊಳ್ಳುವ. ಇದೀಗ ರೂಮ್ ಟೆಂಪರೇಚರಿಗೆ ಬಂದ ನಂತರ ಮತ್ತೆ ನಾವು ಫ್ರಿಜ್ಜಲ್ಲಿ ಇಡುವ. 3 ರಿಂದ 4 ಗಂಟೆ, 3 to 4 hours ತಣ್ಣಾಗಬೇಕು. ಈಗ ಇಲ್ಲಿ 4 ಗಂಟೆ ಆಗಿದೆ, ಕಸ್ಟರ್ಡ್ ತಣ್ಣಾಗಿದೆ. ಸಾಕು, ಈಗ ನಾವು ಇದಕ್ಕೆ ಫ್ರೂಟ್ಸ್ ಅನ್ನು ಮಿಕ್ಸ್ ಮಾಡುವ. ಸೊ ಎಲ್ಲ ಫ್ರೂಟ್ಸ್ ಅನ್ನು ನಾನು ಈ ರೀತಿ ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಕೊಳ್ಳಿ. ಈಗ ನಾವು ಇದನ್ನು ಸರ್ವ್ ಮಾಡುವ. ನೀವು ಮನೆಯಲ್ಲಿ ಗೆಸ್ಟ್ ಬಂದಾಗ ಇದನ್ನು ಫ್ರೆಶ್ಲಿ ಸರ್ವ್ ಮಾಡಿದ್ರೆ ಒಳ್ಳೆಯದು, ಆಗ ಒಳ್ಳೆ ಫ್ರೆಶ್ನೆಸ್ ಇರ್ತದೆ. ಎಲ್ಲ ಫ್ರೂಟ್ಸ್ ಅದು ಸ್ವಲ್ಪ ಸ್ವಲ್ಪ ಹಾಕೊಳ್ಳಿ. ಸೊ ನೀವು ನೋಡ್ಬೋದು ಇಲ್ಲಿ ನನ್ನ ಇದರಲ್ಲಿ ನಾನು ಬನಾನಾ ಮತ್ತು ಮ್ಯಾಂಗೋ ಜಾಸ್ತಿ ಹಾಕಿದ್ದೇನೆ. ನನಗೆ ಮ್ಯಾಂಗೋ ಮತ್ತು ಬನಾನಾ ಕಸ್ಟರ್ಡಲ್ಲಿ ಇಷ್ಟ ಆಗ್ತದೆ. ನಿಮಗೆ ಯಾವುದು ಇಷ್ಟ ಆಗ್ತದೆ ಫ್ರೂಟ್ಸ್, ಅದನ್ನು ಬೇಕಂದರೆ ನೀವು ಸ್ವಲ್ಪ ಜಾಸ್ತಿ ಹಾಕೊಳ್ಬೋದು. ಸೊ ಈಗ ನಾವು ಇದಕ್ಕೆ ಮೇಲೆಯಿಂದ ಕಸ್ಟರ್ಡ್ ಹಾಕೋಣ. ಸೊ ಇಲ್ಲಿ 2 ಬೌಲ್ ನೀವು ನೋಡ್ಬೋದು. ಇದು ವಿದೌಟ್ ಕಸ್ಟರ್ಡ್, ವಿತ್ ಕಸ್ಟರ್ಡ್. ತಿನ್ನುವ ಮುಂಚೆ ನಮ್ಮ ಲಾಸ್ಟ್ ಸ್ಟೆಪ್ ಅದು ಡ್ರೆಸ್ಸಿಂಗ್. ನಮ್ಮ ಯಮ್ಮಿ ಫ್ರೂಟ್ ಕಸ್ಟರ್ಡ್ ರೆಡಿ ಆಗಿದೆ. ಬನ್ನಿ, ಲೆಟ್ಸ್ ಎಂಜಾಯ್.